ನೀವು ಫೋಟೋಗ್ರಾಫರಾ? ನಿಮ್ಗೆ ಫೋಟೋ ಕ್ಲಿಕ್ ಮಾಡುವ ಕ್ರೇಜ್ ಇದೆಯಾ? ಹೋಗಿದ ಕಡೆ ಪ್ಲೇಸ್ ಎಲ್ಲ ನೀವು ಫೋಟೋ ಕ್ಲಿಕ್ ಮಾಡ್ತೀರಾ? ಫೋಟೋ ಕ್ಲಿಕ್ ಮಾಡಿ ಏನ್ ಮಾಡ್ತೀರಾ? ಸುಮ್ನೆ ಸ್ಟೋರ್ ಮಾಡಿ ಇಟ್ಕೋತೀರಾ ಅಥವಾ ಮುಂದೆ ಯಾವತ್ತಾದ್ರೂ ಒಂದಿನ ಡಿಲೀಟ್ ಮಾಡ್ತೀರಾ? ಆತರ ಎಲ್ಲ ಮಾಡಕ್ ಹೋಗ್ಬಿಡಿ ಇನ್ಮೆಯಿಂದ. ಯಾಕಂದ್ರೆ ಫೋಟೋ ಕ್ಲಿಕ್ಕಿಸುವ ಪ್ರತಿ ಒಂದಕ್ಕೂ ಕೂಡ ನೀವು ಅದನ್ನ ಸೆಲ್ ಮಾಡಬಹುದು. ಆ ಫೋಟೋನ ನೀವು ಮಾರಾಟ ಮಾಡಬಹುದು. ಹೇಗೆ ಅಂದ್ರೆ ಕೆಲವೊಂದು ವೆಬ್ಸೈಟ್ಸ್ ಇದೆ. ಆ ವೆಬ್ಸೈಟ್ಸ್ ಅಲ್ಲಿ ನೀವೇನಾದ್ರೂ ಆ ಫೋಟೋನ ಅಪ್ಲೋಡ್ ಮಾಡಿದಾಗ ಯಾರಾದ್ರೂ ಒಬ್ಬ ಅನ್ನೋನ್ ಪರ್ಸನ್ ಅದನ್ನ ಬೈ ಮಾಡಿದಾಗ ಅವಾಗ ನಿಮ್ಗೆ ದುಡ್ಡು ಬರುತ್ತೆ. ಹಾಗಾಗಿ ಆ ಒಂದು ಫೋಟೋ ನೀವು ಯಾವ್ದೇ ಕ್ಲಿಕ್ ಮಾಡ್ರು ಕೂಡ ಪಿಕ್ಚರೈಸೇಷನ್ ಚೆನ್ನಾಗಿರ್ಬೇಕಾಗತ್ತೆ, ಕ್ಲಾರಿಟಿ ಚೆನ್ನಾಗಿರ್ಬೇಕಾಗತ್ತೆ. ದುಡ್ಡು ಬರುತ್ತೆ ಅಂದ್ರೆ ಅಪ್ಲೋಡ್ ಮಾಡದೆ ತಿನ್ನ ಗುರು ಆ ವೆಬ್ಸೈಟ್ ಗಳಿಗೆಲ್ಲ. ಹೇಳುಗುರು ಯಾವ ವೆಬ್ಸೈಟ್ ಅಂತ ಹೇಳುಗುರು ಅಂತ ಎಲ್ಲರೂ ಕೇಳ್ತಾರಲ್ವಾ, ಅದೆಲ್ಲ ನಿಮ್ಗೆ ಇವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಇವಾಗ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ಅಲಾಮಿ ಅಂತ ಇದೆ, ALAMY 500px ಅಂತ ಒಂದು ವೆಬ್ಸೈಟ್ ಇದೆ. ಸ್ಮಗ್ SMUGPRO ಅಂತ ಇದೆ. ಶಟರ್ ಸ್ಟಾಕ್ ಅಂತ ಒಂದು ವೆಬ್ಸೈಟ್ ಇದೆ. ಗೆಟಿ ಇಮೇಜ್ ಅಂತ ಇದೆ. ಐಸ್ಟಾಕ್ ಫೋಟೋ, ಸ್ಟಾಕ್ಸಿ STOCKSY, ಪಿಕ್ಫೇರ್, ಅಡೋಬ್ ಸ್ಟಾಕ್, ಎನ್ವಾಟೋ ಎಲಿಮೆಂಟ್ಸ್, ಡೆಪಾಸಿಟ್ ಫೋಟೋಸ್, ಡ್ರೀಮ್ಸ್ ಟೈಮ್, IEM EYEEM 123RF, FOAP, Zenfolio, Pixiest, PIXIESET. ಇಷ್ಟು ವೆಬ್ಸೈಟ್ ಗಳಲ್ಲಿ ಸೈನ್ ಅಪ್ ಮಾಡ್ಕೊಂಡು ತದನಂತರ ಅದರಲ್ಲಿ ಫೋಟೋಸ್ ಗಳನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಅಪ್ಲೋಡ್ ಮಾಡಿದ ಪ್ರತಿ ಒಂದಕ್ಕೂ ಕೂಡ ಅದನ್ನ ಅಮೌಂಟ್ ನೀವೇ ಅದನ್ನ ಮೆನ್ಷನ್ ಮಾಡಬೇಕಾಗಿರುತ್ತೆ. ಕೆಲವೊಂದು ವೆಬ್ಸೈಟ್ ಗಳಲ್ಲಿ ಅವರಾಗವ್ರೆ ರ್ಯಾಂಡಮ್ ಆಗಿ ಇಷ್ಟು ಅಂತ ಅಮೌಂಟ್ ಫಿಕ್ಸ್ ಮಾಡ್ತಾರೆ. ಇನ್ ಕೆಲವು ವೆಬ್ಸೈಟ್ ಗಳಲ್ಲಿ ನಾವೇ ಅಮೌಂಟ್ ಫಿಕ್ಸ್ ಮಾಡಬಹುದಾಗಿರುತ್ತಂತೆ. ಅದಕ್ಕಾಗಿ ಇನ್ಯಾಕೆ ತಡ, ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬಿಟ್ಟು ಫೋಟೋ ತೆಗಿತೀರಾ? ಸಿಕ್ಕಾಪಟ್ಟೆ ಫೋಟೋ ಕ್ರೇಜ್ ಇದ್ದೇ ಇರುತ್ತೆ. ಸುಮ್ನೆ ಫೋಟೋ ತೆಗೆದು ಯಾಕೆ ಹಂಗೆ ಇಟ್ಕೋತೀರಾ? ಯಾಕೆ ಡಿಲೀಟ್ ಮಾಡ್ತೀರಾ? ಸಖತ್ತಾಗಿರೋ ಫೋಟೋ ಒಳ್ಳೆ ಕ್ಯಾಮ್ರಾದು ಅಥವಾ ಮೊಬೈಲ್ ಅಲ್ಲೋ ತೆಗ್ದಿರ್ತೀರಾ, ಸಖತ್ತಾಗಿರುತ್ತೆ ಮೊದಲೇ ಅನ್ಕೊಳ್ಳೋಣ. ಒಳ್ಳೆ ಕ್ಲಾರಿಟಿ ಇರುತ್ತೆ ಅಂತ ಅನ್ಕೊಳ್ಳಿ. ಈ ತರನು ಮಾಡಬಹುದಾಗಿರುತ್ತೆ. ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ನಾವು ಆಲ್ರೆಡಿ ಹಲವಾರು ಜನ ನೋಡಿರ್ಬೋದು, ಸ್ಟಾಕ್ ಫುಟೇಜಸ್ ಅಂತ ಬರುತ್ತೆ, ಫ್ರೀ ಇಮೇಜಸ್ ಅಥವಾ ಫ್ರೀ ವಿಡಿಯೋಸ್ ಅಂತ ಬರುತ್ತೆ. ಸೊ ಈ ತರದನ್ನು ಕೂಡ ಮಾಡಬಹುದು. ಹಲವಾರು ಜನ ಆಲ್ರೆಡಿ ಮಾಡ್ತಾರೆ. ಇದರಿಂದ ಹಲವಾರು ಸಂಪಾದನೆ ಕೂಡ ಮಾಡ್ತಾ ಇದ್ರೆ ನೀವೆಲ್ಲ ನೋಡಿರ್ಬೋದು ಅನ್ಸುತ್ತೆ. ನಾವ್ ಏನಾದ್ರು ಇಮೇಜ್ ಕ್ಲಿಕ್ ಮಾಡಿದಾಗ ಅಲಾಮಿ ಅಂತ ಒಂದ್ ಬರುತ್ತೆ, ಒಂದ್ ವೆಬ್ಸೈಟ್. ಅದಾದ್ಮೇಲೆ ಶಟರ್ ಸ್ಟಾಕ್ ಅಂತ ಜಾಸ್ತಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ಅಂದ್ರೆ ಪ್ರಯರ್ ಆಗಿ ಯಾರೋ ಆಲ್ರೆಡಿ ಫೋಟೋ ತೆಗೆದು ಈ ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಿರ್ತಾರೆ. ಅದೇ ಫೋಟೋ ನನಗೆ ಬೇಕಾಗಿದ್ರೆ ಸೈನ್ ಅಪ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ, ಡೌನ್ಲೋಡ್ ಮಾಡ್ಕೊಂತೀವಿ. ಅಮೌಂಟ್ ನ ಪೇ ಮಾಡಿ ಡೌನ್ಲೋಡ್ ಮಾಡ್ಕೊಂತೀವಿ. ಇಷ್ಟೆಲ್ಲ ಒಂದು ಅಡ್ವಾಂಟೇಜಸ್ ಇರುತ್ತೆ. ಫೋಟೋಗ್ರಫಿನೇ ನಾನು ಮಾಡ್ತೀನಿ ಅನ್ನೋರಿಗೆ ಈ ಒಂದು ವೆಬ್ಸೈಟ್ ಗಳು ಬಹಳಷ್ಟು ಉಪಯೋಗ ಆಗ್ಬಹುದು. ಅವ್ರಿಗೆ ಫ್ಯೂಚರ್ ಅಲ್ಲಿ ಒಳ್ಳೆ ಅರ್ನಿಂಗ್ ಸಿಗಬಹುದು ಅಂತ ಹೇಳ್ಬೋದಾಗಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಬಹಳಷ್ಟು ಜನಗಳಿಗೆ ಈ ತರ ಕ್ರೇಜ್ ಇದ್ದೇ ಇರುತ್ತೆ ಅಲ್ವಾ. ಆ ತರ ಕ್ರೇಜ್ ಇದ್ದೇ ಇರುತ್ತೆ ಅಂದ್ಮೇಲೆ ಇದೊಂದ್ಸಲ ಟ್ರೈ ಮಾಡಬಹುದು. ಒಂದ್ಸಲ ಚೆಕ್ ಮಾಡಿ ಅದೆಲ್ಲ ಡೀಟೇಲ್ಸ್ ಎಲ್ಲ ಓದ್ಕೊಳ್ಳಿ. ಅದೆಲ್ಲ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡೋ ರೀತಿ ಆಗಿರ್ಬೋದು, ಮತ್ತೆ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಜಾಯ್ನ್ ಆಗಿ ಒಂದ್ಸಲ ನೀವು ನೋಡಿ ಅರ್ನಿಂಗ್ಸ್ ಎಲ್ಲ ಮಾಡಬಹುದಾಗಿರುತ್ತೆ. ಟ್ರೈ ಮಾಡಿ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಇದು. ಬಹಳಷ್ಟು ವಿಚಾರಗಳು ನಮಗೂ ತಿಳಿದು ಬರ್ತಿರುತ್ತೆ. ಅಂದ್ರೆ ಬೇರೆ ಬೇರೆ ಈವೆಂಟ್ ಅಲ್ಲಿ ಹೋಗಿ ಕೆಲವರೆಲ್ಲ ಫೋಟೋ ಕ್ಲಿಕ್ ಮಾಡಿ ಸಂಪಾದನೆ ಮಾಡ್ತಿರ್ತಾರಲ್ವಾ. ಹಾಗೇನೆ ಇದು ಒಂದು ಪ್ಲಾಟ್ಫಾರ್ಮ್ ಇರುತ್ತೆ, ಅಡಿಷನಲ್ ಆಗಿ ಅಂತಾನೆ ಹೇಳ್ಬಹುದಾಗಿರುತ್ತಲ್ವಾ. ಜಸ್ಟ್ ಒಂದು ಜನರಲ್ ಅಪ್ಡೇಟ್ ಆಗಿರುತ್ತೆ ಅಷ್ಟೇ ಇದು. ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ